ಬಾಮ್ಮ. ನೀವಿಬ್ರು ಒಬ್ರ ಮೇಲೊಬ್ರು ಆಪಾದನೆ ಹೊರಿಸ್ಕೋತಾ ಇದ್ದೀರಾ. ನಿಜವಾದ ಅಪರಾಧಿ ಯಾರು ಅಂತ ಗೊತ್ತಾಗೋ ತನಕ ನಿಮ್ಮಿಬ್ಬರನ್ನು ಕಂಡೀಷನ್ ಮೇಲೆ ಬಿಡ್ತಾ ಇದ್ದೀನಿ. ನಾಳೆ ಏನಾದರೂ ನಿಮ್ಮಿಬ್ಬರಲ್ಲಿ ಯಾರೇ ತಪ್ಪು ಮಾಡಿದ್ದಾರೆ ಅಂತ ನಂಗೆ ಗೊತ್ತಾದರೂ ಇನ್ನೊಬ್ರು ಅರೆಸ್ಟ್ ಆಗ್ತಾರೆ. ಸುಳ್ಳನ್ನು ಹೇಳಿ ನ್ಯಾಯನ ದಾರಿ ತಪ್ಪಿಸಿದಿರೋ ಅನ್ನೋ ಕಾರಣಕ್ಕೆ ಇಲ್ಲಿ ಸೈನ್ ಮಾಡಿ ಹೊರಡಿ. ಥ್ಯಾಂಕ್ ಯು ಸರ್. ನಡೀರಿ ಯಜಮಾನ್ರೆ. ನೀನ್ ನಡಿ. ಜಗದೀಶ್, ಅಯ್ಯೋ ಮಾಮ್, ಮಾಮ್, ಏನಾಯ್ತು? ಬಾವಾ, ಜಗದೀಶ, ಡ್ಯಾಡ್, ಅಣ್ಣ, ಜಗದೀಶ, ಜಗದೀಶ, ಜಗದೀಶ್, ಬಾವಾ, ಬಾವಾ, ಡ್ಯಾಡ್, ಬಾವಾ, ಡ್ಯಾಡ್, ಡ್ಯಾಡಿ, ಬಾವಾ, ಎದ್ದೇಳಿ ಡ್ಯಾಡ್, ಕಣ್ಬಿಡಿ ಡ್ಯಾಡ್, ಜಗದೀಶ, ಡ್ಯಾಡಿ, ಅಣ್ಣ, ಡ್ಯಾಡ್, ಏನಾಯ್ತು? ಡ್ಯಾಡ್, ಬಾವಾ, ಬಾವಾ, ಡ್ಯಾಡ್, ಎದ್ದೇಳಿ ಡ್ಯಾಡ್, ಬಾವಾ, ಡ್ಯಾಡ್, ಕಣ್ಬಿಡಿ ಡ್ಯಾಡ್, ಡ್ಯಾಡಿ, ಬಾವಾ, ಬಾವಾ, ಕಣ್ಬಿಡು ಬಾವಾ. ಡ್ಯಾಡ್ ಏನಾಯ್ತು? ಜಗದೀಶ್, ಕಣ್ಬಿಡಿ ಡ್ಯಾಡ್, ವಲ್ಲಭೇಶ್ ಅಣ್ಣ, ಎದ್ದೇಳಿ ಡ್ಯಾಡ್, ಅಣ್ಣ, ಕಣ್ಬಿಡಿ ಡ್ಯಾಡ್, ಎದ್ದೇಳಿ, ಬೇಗ ತಗೊಂಬಾ. ಎತ್ಕೊಳ್ಳ. ಏನಾಯ್ತ್ರಿ? ಜಗದೀಶ್ ರೀ, ಬಾವಾ, ಅಣ್ಣ ಏನು ಅಂದ್ರೆ ಅಣ್ಣ, ಬಾವಾ ಎಚ್ಚರ ಮಾಡ್ಕೊಳ್ಳಿ. ಏನಾಯ್ತು ಬಾವಾ? ಅಣ್ಣ, ಜಗದೀಶ ಒಂದ್ಸಲ ಕಣ್ತೆಗಿ, ನನ್ನ ನೋಡು. ಜಗದೀಶ, ಏನಾಯ್ತ್ರಿ ಬಾವಾ? ಏನಾಯ್ತು ಬಾವಾ? ಕಣ್ತೆಗಿ ಮಾವ. ಜಗದೀಶ, ಅಯ್ಯೋ ಅಣ್ಣ, ಎದ್ದೇಳು ಅಣ್ಣ. ಭಾವ, ಭಾವ, ಕಣ್ ತೆಗಿ ಭಾವ, ಏನಾಯ್ತು? ಡ್ಯಾಡ್, 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 ಎದ್ದೇಳಿ ಡ್ಯಾಡ್, ಡ್ಯಾಡಿ. ದುರಂದರ, ಡಾಕ್ಟ್ರು ಫೋನ್ ಮಾಡು. ಆಗ್ಲಿ ಮಾಮ್. ಡಾಕ್ಟರ್, ನನ್ನ ಅಣ್ಣ ಫೇಂಟ್ ಆಗ್ಬಿಟ್ಟಿದ್ದಾರೆ. ಕ್ಯಾನ್ ಯು ಪ್ಲೀಸ್ ಕಮ್ ಟು ಅಸ್? ಥ್ಯಾಂಕ್ ಯು ಡಾಕ್ಟರ್. ಬರ್ತಾ ಇದ್ದಾರೆ ಮಾಮ್. ಬಾವಾ, ಕಣ್ಣು ಬಿಡ್ರಿ ಬಾವಾ. ಮಾವ, ಅಣ್ಣ, ಕಣ್ ತೆಗಿ ಮಗನೇ. ಜಗದೀಶ, ಹಾಸಿನಿ, ನೀ ಕಾಲ್ ತಿಕ್ಕು. ಸರಿ ಜಗದೀಶ. ಬಾವಾ, ಜಗದೀಶ, ಮಾವ, ಮಾತಾಡು ಜಗದೀಶ. ನೋಡು ಏನಾಯ್ತು ಅಂತ. ಜಗದೀಶ್, ಏನಾಯ್ತು ನಿನಗೆ? ನೀನ್ ಈ ಕಡೆ ಬಾ. ರೀ, ಏನ್ರಿ ಇಷ್ಟ ತನಕ ನೀವ್ ಆರಾಮಾಗೆ ಇದ್ರಿ, ಇದ್ದಕ್ಕಿದ್ದ ಹಾಗೆ ಏನ್ರಿ ಆಯ್ತು ನಿಮ್ಗೆ? ಕಣ್ ತೆಗಿರಿ. ಏನ್ರಿ? ಆ ನೈನಿ ಅರೆಸ್ಟ್ ಆಗಿರೋ ನೋವಿಂದ ಹೀಗಾಗಿರುತ್ತಮ್ಮ. ವಿಶಾಲ್ ಬೇರೆ ಇಲ್ವಲ್ಲ, ಇಲ್ದೇ ಇರೋದ್ನೆಲ್ಲ ಊಹೆ ಮಾಡ್ಕೊಂಡು ತಲೆ ತಿರುಗಿ ಬಿದ್ದಿರ್ಬೇಕು ಅನ್ಸುತ್ತೆ. ತಲೆ ತಿರುಗಿ ಬಿದ್ದಿದ್ರೆ ಇಷ್ಟೊತ್ತಿಗೆ ಎದ್ದಿರೋರು. ಹೌದು, ಸಮಥಿಂಗ್ ಏನೋ ಆಗಿದೆ ಮಾವಂಗೆ. ಮಾವ ಹೇಳಿ ಮಾವ. ಮಾವ, ದುರಂದರ, ಮತ್ತೆ ಡಾಕ್ಟರ್ ಫೋನ್ ಮಾಡಿ. ಹಾ ಡಾಕ್ಟರ್, ಹೊರಟಿದ್ದೀರಾ? 5 minutes ಅಲ್ಲಿ ಅಲ್ಲಿರ್ತೀನಿ. ಓಕೆ ಓಕೆ.
ಮಾಮ್ ಹೀಸ್ ಆನ್ ದ ವೇ. ಜಗದೀಶ್ ಆಗ್ಬಾರ್ದೇನಾದ್ರೂ ಆಗಿ ಅಂಕಲ್ ಹೋಗ್ಬಿಟ್ರೆ ನೈನಿ ಮೇಲೆ ಕರುಣೆ ತೋರಿಸಿ ಎಲ್ರೂ ನನ್ನೇ ನಾಡ್ಕೋತಾರೆ ಅಂತ ಅನ್ಸುತ್ತೆ. ಬದುಕಿದಾರೋ ಸತ್ತಿದಾರೋ ಅಂತನೂ ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ? ಬೆಳಗ್ಗೆ ನಾನೇ ಮಾತ್ರೆ ಕೊಟ್ಟೆ, ಚೆನ್ನಾಗೇ ಇದ್ರಲ್ಲ ರೀ. ನೀವು ನೈನಿನ ಅರೆಸ್ಟ್ ಮಾಡಿಸಿರೋದೇ ತಪ್ಪಾಗಿರೋದು. ಹೌದು ಅಜ್ಜಿ, ನಾನು ಬೇಡ ಬೇಡ ಅಂತ ಎಷ್ಟು ಬೇಡ್ಕೊಂಡೆ. ಮಾವ ಎದ್ದೇಳಿ. ಹೇ ಎಲ್ರು ಸುಮ್ಮನಿರೆ. ಡ್ಯಾಡ್ನ ಯಾರು ಮಾತಾಡಿಸ್ಬೇಡಿ. ಮಗನೇ ಜಗದೀಶ್, ಹೇಳಪ್ಪ. ಡ್ಯಾಡ್ ಎದ್ದೇಳಿ ಡ್ಯಾಡ್. ಜಗದೀಶ್, ಮಾತಾಡಪ್ಪ. ಬೇಗ ಬನ್ನಿ ಯಜಮಾನ್ರೆ, ಹೊರಡೋಣ. ದೊಡ್ಡ ಯಜಮಾನ್ರಿಗೆ ಏನಾಗುತ್ತೋ ಏನೋ. ಏನಂದೆ ನೀನು? ಡ್ಯಾಡ್ಗೆ ಏನಾಗುತ್ತೆ? ಅದೇ ಅದು ಅದು ಯಜಮಾನ್ರೆ, ನಾವಿನ್ನೂ ಬಂದಿಲ್ಲ ಅಂತ ಗಾಬರಿ ಪಡ್ಕೊಂಡಿರ್ಬೋದು ಏನೋ. ಅಷ್ಟೇ, ಇನ್ನೇನೂ ಇಲ್ಲ. ನಡೀರಿ ಯಜಮಾನ್ರೆ. ಡಾಕ್ಟ್ರೇ, ಏನಾಗಿದೆ? ಒಂದ್ ನಿಮಿಷ ಹಿರಿಯಮ್ಮ. ಅತ್ತೆ, ಅವ್ರಿಗೆ ಹಿಂಸೆ ಮಾಡ್ಬಿಡಿ. ಅವ್ರ ಕೆಲಸ ಅವ್ರು ಮಾಡಕ್ ಬಿಡಿ. ಇಂಜೆಕ್ಷನ್ ಕೊಟ್ಟಿದಾರಲ್ವಾ, ಈಗ ಪ್ರಜ್ಞೆ ಬರ್ಬೋದೇನೋ. ಅವ್ರ ಪ್ರಾಣ ಹೋಗೋ ಪರಿಸ್ಥಿತಿ ಹತ್ರ ಬರ್ತಿದೆ ನೈನಿ. ನಾನು ಸುಮಂಗ್ಲಿಯಾಗಿ ಹೋದೆ ಅನ್ನೋ ತೃಪ್ತಿ ಇವಾಗ ನನ್ನಲ್ಲಿ ಇಲ್ಲ. ನೈನಿ, ಡ್ಯಾಡ್, ದೊಡ್ಡ ಯಜಮಾನ್ರೆ, ದೊಡ್ಡ ಯಜಮಾನ್ರೆ, ಏನಾಯ್ತು ಡ್ಯಾಡ್? ದೊಡ್ಡ ಯಜಮಾನ್ರೆ, ಡ್ಯಾಡ್ಗೆ ಏನಾಯ್ತು? ದೊಡ್ಡ ಯಜಮಾನ್ರೆ, ಡ್ಯಾಡ್ ಏನಾಯ್ತು? ದೊಡ್ಡ ಯಜಮಾನ್ರೆ, ಡ್ಯಾಡ್, ಡ್ಯಾಡ್, ನಾನು ಬಂದಿದ್ದೀನಿ, ಕಣ್ತಗಿರಿ. ದೊಡ್ಡ ಯಜಮಾನ್ರೆ, ದೊಡ್ಡ ಯಜಮಾನ್ರೆ, ಏನಾಯ್ತು ದೊಡ್ಡ ಯಜಮಾನ್ರೆ? ಪೊಲೀಸರು ಇವಳನ್ನ ಹೇಗ್ ಬಿಟ್ಬಿಟ್ರು? ಮರ್ಡರ್ ಅಟೆಂಪ್ಟ್ ಮೇಲೆ ಕೇಸ್ ಫೈಲ್ ಮಾಡ್ತೀನಿ ಅಂದಿದ್ರಲ್ಲ. ಏನಾಯ್ತು ಡ್ಯಾಡ್ಗೆ? ಹಾ, ಏನಾಯ್ತು? ಡ್ಯಾಡ್, ಡ್ಯಾಡ್ ಕಣ್ತಗಿರಿ. ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಪ್ಲೀಸ್ ಯಾರಾದ್ರೂ ಹೇಳಿ. ಬ್ರೋ, ಡ್ಯಾಡು ಫೇಂಟಾಗಿ ಬಿದ್ದೋಗ್ಬಿಟ್ರು. ದೊಡ್ಡಮ್ಮನ ಫೋಟೋ ಕೂಡ ಅವ್ರ ಮೇಲೆ ಬಿದ್ದೋಗಿತ್ತು. ಅಜ್ಜಿ ಕೂಗಿದ್ ಕೇಳಿಸ್ಕೊಂಡು ಎಲ್ಲರೂ ಗಾಬರಿಯಿಂದ ಬಂದ್ವಿ. ಕೂಡ್ಲೆ ಡಾಕ್ಟರ್ಗೆ ಫೋನ್ ಮಾಡಿದ್ವಿ. ಡಾಕ್ಟರ್ ಬಂದಿದ್ದಾರೆ ವೇಶ್. ಡಾಕ್ಟರ್, ವಾಟ್ಸ್ ದ ಪ್ರಾಬ್ಲಮ್? ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಇವ್ರಿಗೆ
ಯಜಮಾನ್ರೆ. ಎದೆ ನೋವು ಬಂದಿರೋದಕ್ಕೆ ಹೀಗಾಗಿದೆ ಅಂತ ನೈನಿ. ಎಷ್ಟೇ ಕಷ್ಟ ಬಂದ್ರು ನಾನ್ ಸಹಿಸ್ಕೋತೀನಿ ಅಮ್ಮೋರೆ. ನನ್ನ ಗಂಡನ್ನ ನಾನ್ ಕಾಪಾಡ್ಕೋತೀನಿ. ಆದ್ರೆ ನನ್ನ ಗಂಡನ ಯಾರು ಕಾಪಾಡ್ತಾರೆ ನೈನಿ? ಅವ್ರ ಪ್ರಾಣ ಹೋಗೋ ಪರಿಸ್ಥಿತಿ ಹತ್ರ ಬರ್ತಿದೆ ನೈನಿ. ಯಾಕೆ ಅಮ್ಮನ ಫೋಟೋ ಕಡೆ ನೋಡ್ತಿದ್ದಾಳೆ ನೈನಿ? ಡ್ಯಾಡ್ಗೆ ಏನಾದರೂ ಆಗಿರುತ್ತೆ ಅಂತ ನೈನಿ ಪೊಲೀಸ್ ಸ್ಟೇಷನ್ ಹತ್ರನೇ ಹೇಳಿದ್ಲು. ಅದು ಹೇಗೆ ಹೇಳಕ್ಕೆ ಸಾಧ್ಯ ಆಯ್ತು ಇವಳಿಂದ? ನಮ್ಮ ಅಣ್ಣನ ಜೀವಕ್ಕೇನು ತೊಂದರೆ ಇಲ್ಲ ಅಲ್ವಾ ಡಾಕ್ಟರ್? ಮೈಕೈ ನೋವು ತಲೆನೋವಾಗಿದ್ರೆ ಟ್ಯಾಬ್ಲೆಟ್ ಕೊಟ್ಟು ವಾಸಿ ಮಾಡಬಹುದಿತ್ತು. ಒಂದ್ಸರಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಪೇಷಂಟ್ನ ಕಣ್ ರೆಪ್ಪೆ ತರ ನೋಡ್ಕೋಬೇಕು. ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನಾನ್ ಕಾಪಾಡ್ಕೋತೀನಿ ಡಾಕ್ಟ್ರೆ. ಈ ಮೆಡಿಸಿನ್ಸ್ ತಗೊಳ್ಳಿ. ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡಿ. ಓಕೆ ಡಾಕ್ಟರ್. ಬ್ರೋ ಇಲ್ಲಿ ಕೊಡು, ನಾನು ತಗೊಂಬರ್ತೀನಿ ಬ್ರೋ. ಪೇಷಂಟ್ನ ಹುಷಾರಾಗಿ ನೋಡ್ಕೊಳ್ಳಿ. ಸಿಸ್ಟರ್, ಏನಮ್ಮ, ನಾವ್ಯಾರು ಕೆಲ್ಸಕ್ಕೆ ಬರಲ್ಲ ಅನ್ನೋ ಹಾಗೆ ನಾನ್ ಕಾಪಾಡ್ಕೋತೀನಿ ಅಂತ ಡಾಕ್ಟರ್ ಹತ್ರ ಹೇಳ್ತಾ ಇದ್ಯಾ? ನೀನ್ ಕಾಪಾಡೋದಕ್ಕೆ ಭಾವ ಏನು ಸಾಯ್ತಾ ಇಲ್ಲ. ಹಾರ್ಟ್ ಪ್ರಾಬ್ಲಮ್ ಆಗಿ ಅದೇ ಹುಷಾರ್ ತಪ್ಪಿದಾರಷ್ಟೇ. ಹಾಗಂತ ಹಗುರವಾಗಿ ತಗೊಳಕ್ಕಾಗಲ್ಲ ಅಲ್ವಾ? ಮೊದಲು ನಿನ್ ವಿಷಯ ಹೇಳು. ಪೊಲೀಸ್ ಅವರು ನಿನ್ನ ಕಸ್ಟಡಿಗೆ ತಗೊಳ್ಳಿಲ್ವಾ? ಅದೆಲ್ಲ ನನಗೆ ಗೊತ್ತಾಗುತ್ತೆ ಅಮ್ಮೋರೆ. ಮತ್ತೆ ಹೇಗ್ ಬಂದೆ? ವಿಶ್, ನೀನ್ ಹೋದ ತಕ್ಷಣನೇ ಬಿಟ್ಬಿಟ್ರಾ? ನೈನಿ ಎಲ್ಲಿಗೂ ಹೋಗಲ್ಲ ಅಂತ, ನಮ್ಮನೇಲೆ ಇರ್ತಾಳೆ ಅಂತ ನೈನಿ ಮೇಲಿರೋ ಅಪಾದನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ರೆ ಆವಾಗ ಡೈರೆಕ್ಟಾಗಿ ಕೋರ್ಟ್ಗೆ ಬರ್ತೀವಿ ಅಂತ ಸೈನ್ ಮಾಡಿ ಕರ್ಕೊಂಡು ಬಂದೆ. ಇನ್ಯಾವ ಸಾಕ್ಷಿ ಬೇಕು ವಿಶಾಲ್? ಸರ್ವೆಂಟ್ ಸಾವಿತ್ರಿ ನೈನಿನೇ ಹೂ ತಗೊಂಡು ಹೋದ್ಲು ಅಂತ ಹೇಳಿದ್ಲಲ್ವಾ? ಫ್ಲವರ್ಸ್ ತಗೊಂಡ್ಬಂದಿರೋದ್ರಿಂದ ಪ್ರಾಬ್ಲಮ್ ಇಲ್ಲ, ಪಾಯ್ಸನ್ ತಗೊಂಡು ಬಂದಿರೋದ್ರ ಮೇಲೇನೆ ಈ ಕೇಸು ಡಿಪೆಂಡ್ ಆಗಿದೆ ಅಂತ ಹೇಳಿದ್ರು. ವಿಷ ಮನೆ ಒಳಗಡೆ ಹೇಗೆ ಬಂತು ಅನ್ನೋ ವಿಷಯದ ಮೇಲೆ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆವಾಗ ಅಪರಾಧಿ ಯಾರು ಅನ್ನೋದು ಗೊತ್ತಾಗತ್ತೆ. ಆಗ ನಯನಿ ಆಗ್ಲಿ ಯಾರೇ ಆಗ್ಲಿ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಇವಳ ಟೈಮ್ ಚೆನ್ನಾಗಿದೆ ಅಂತ ರಿಲೀಸ್ ಮಾಡಿದ್ದಾರೆ ಅಷ್ಟೇ ಅಲ್ವಾ ವಿಶಾಲ್? ಹಾಗಾದ್ರೆ ನನ್ನ ಹತ್ರ ಇರೋ ಪಾಯ್ಸನ್ ಬಾಕ್ಸ್ನ ಆದಷ್ಟು ಬೇಗ ಶಿಫ್ಟ್ ಮಾಡಬೇಕು. ಅಮ್ಮ ವಿಶಾಲಕ್ಷಮ್ಮ ತಾಯಿ, ದೊಡ್ಡ ಯಜಮಾನ್ರಿಗೆ ಏನು ಆಗ್ತಿರೋ ತರ ನೋಡ್ಕೋ. ನೈನಿ ಏನ್ರಿ ನೈನಿ ನೈನಿ ಎಲ್ಲಿದೆಯಮ್ಮ? ನೈನಿ ಮಗನೇ ಜಗದೀಶ್, ಬಾವಾ ನೋಡಿದ್ರ ನೈನಿ ಬಂದ ತಕ್ಷಣ ಮಾವಂಗೆ ಪ್ರಜ್ಞೆ ಬಂದ್ಬಿಡ್ತು. ನೈನಿ ನೈನಿ, ಮಾವ ನಿನ್ನ ಹೆಸರೇ ಕನ್ವರ್ಸ್ತಿದ್ದಾರೆ. ದೊಡ್ಡ ಯಜಮಾನ್ರೆ, ಡ್ಯಾಡ್ 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 ನೈನಿ ಇಲ್ಲಿದ್ದಾಳೆ, ನೈನಿ ಬಂದಿದ್ದಾಳೆ.
ತುಂಬಾ ಒಳ್ಳೆ ಮನಸ್ಸಮ್ಮ ನಿಂದು. ನಿನ್ನಂತವಳಿಗೆ ಅನ್ಯಾಯ ಮಾಡಿದ್ರೆ ನೋಡು ಹೀಗೆ ಆಗುತ್ತೆ. ಅಯ್ಯೋ, ನಿಮ್ಗೇನು ಆಗಲ್ಲ ಯಜಮಾನ್ರೆ, ನೀವು ಧೈರ್ಯವಾಗಿರಿ, ನಿಮ್ಗೇನು ಆಗಲ್ಲ. ಗಾಯತ್ರಿ ಇರೋ ಜಾಗಕ್ಕೆ ಹೊರಟೋಗ್ತೀನಿ ಅನ್ಕೊಂಡಿದ್ದೆ. ನೀನು ಬರ್ತೀಯಾ ಅಂತ, ನಿನ್ನ ನೋಡೋಣ ಅಂತ ನೀನು ನಾನು ಜೀವಂತವಾಗೇ ಇದ್ದೀನೇನೋ ಅಮ್ಮ. ದೊಡ್ಡಮ್ಮವರು ಈ ಮನೆಗೆ ಹಿರಿತಲೆ ಆದ್ರೂ ಮನೇಲಿರೋರು ಎಲ್ರಿಗೂ ನೀವೇ ಧೈರ್ಯ ದೊಡ್ಡ ಯಜಮಾನ್ರೆ. ಹಾಗಲ್ಲಮ್ಮ, ಈ ಮನೆಗೆ ಒಳ್ಳೇದಾಗ್ಬೇಕು ಅಂದ್ರೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಅದು ಅದು ನಿನ್ನಿಂದ ನಮ್ಮ ನಿನ್ನಿಂದ. ಅಕ್ಕ, ನಿನಗೆ ಸಿಟ್ಟು ಬರ್ತಾ ಇದೆ ಅಂತ ನೀನ್ ಮೌನವಾಗಿರೋದು ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ನೈನಿ, ನನಗೊಂದು ಮಾತು ಕೊಡ್ತೀಯನಮ್ಮ? ಹೇಳಿ ದೊಡ್ಡ ಯಜಮಾನ್ರೆ. ಮಾತು ಕೊಡೋದು ಅಂದ್ರೆ ಬರೀ ಬಾಯಿಂದ ಹೇಳೋದಲ್ಲಮ್ಮ, ಈ ಕೈ ಮೇಲೆ ನೀನು ಪ್ರಮಾಣ ಮಾಡಿ ಹೇಳಬೇಕು. ಪ್ರಮಾಣ ಮಾಡಮ್ಮ. ತಂದೆನ್ ಕಳ್ಕೊಂಡಿರೋಳು ನಾನು, ನಿಮ್ಮನ್ನೇ ತಂದೆ ಅಂತ ಅನ್ಕೊಂಡಿದ್ದೀನಿ. ಏನ್ ಮಾಡ್ಬೇಕು ಹೇಳಿ ದೊಡ್ಡ ಯಜಮಾನ್ರೆ. ಗಾಯತ್ರಿ ದೇವಿ ಬದುಕಿದ್ದಾಗ ಈ ಆಗಿದ್ದಂಥ ಮನೆ ವೈಭವ ಅನ್ನೋದು ನಮ್ಮನೇಲೇ ಇದೆ ಅಂತ ಅನ್ಕೊಂಡಿದ್ರು ಎಲ್ರು. ಅವಳು ಹೋದ್ಮೇಲೆ ಈ ಮನೇಲಿ ಮನುಷ್ಯರು ಇದ್ದಾರೆ ಹೊರತು ಮನಸ್ಸಿಲ್ದಾಗ ಆಗಿದೆಯಮ್ಮ. ಮನಃಶಾಂತಿ ಇಲ್ಲ, ಕತ್ತಲು ತುಂಬಿಕೊಂಡಿದೆ. ಮತ್ತೆ ಈ ಮನೇಲಿ ಆ ಸಂತೋಷ, ಆ ಕಳೆ ಬರಬೇಕು ಅಂದ್ರೆ ನೀನು ಸೊಸೆಯಾಗಿ ಈ ಮನೆ ದೀಪನ ನೀನು ಬೆಳಗಿಸ್ಬೇಕಮ್ಮ. ನಿನ್ನಲ್ಲಿ ನಾನು ಗಾಯತ್ರಿ ದೇವಿನ ನೋಡಬೇಕು. ಹಾಗೆ ಇರ್ಬೇಕಮ್ಮ, ಹಾಗೆ ಕಾಣಿಸ್ಬೇಕು. ಮಾತು ಕೊಟ್ಟಿದೀಯ. ಅಣ್ಣ, ಅತ್ತಿಗೆ ಲುಕ್ಕು ಇವಳಿಗೆ ಬರತ್ತಾ?
ಸೀರೆ ಉಟ್ಕೊಂಡು ಮಾತ್ರಕ್ಕೆ ಗಾಯತ್ರಿ ಅತ್ತಿಗೆ ಮತ್ತೆ ಜೀವಂತವಾಗಿ ಕೆಳಗಡೆ ಇಳಿದು ಬರ್ತಾರಾ? ಡ್ಯಾಡ್, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಮಗೆ ಮನಃಶಾಂತಿ ಬೇಕು. ನೀವು ಪ್ರಶಾಂತವಾಗಿರ್ಬೇಕು ಅಂದರೆ ಊಟಿಗೋ ಕೊಡೈಕೆನಾಲ್ಗೋ ಕರ್ಕೊಂಡು ಹೋಗಿ ಅಂತ ನಮ್ಮನ್ನು ಕೇಳಬೇಕೆ ಹೊರತು ಈ ನಯನಿನ ದೊಡ್ಡಮ್ಮನ ಥರ ಇರುವಂತಿದ್ದೀರಲ್ಲ. ಯಾಕೆ ಹಾಗೆ ಹೇಳ್ತಿದ್ಯಾ ವಲ್ಲಭ? ಭಾವನ್ ಮನ್ಸಲ್ಲಿ ಏನಿತ್ತೋ ಅದನ್ನು ಹೇಳಿದ್ದಾರೆ. ವಲ್ಲಭ, ಮನಸ್ಸು ಸರಿ ಇಲ್ಲ ಅಂದ್ರೆ ಸ್ವರ್ಗ ಕೂಡ ನರಕದ ಹಾಗೆ ಕಾಣಿಸುತ್ತೆ. ನನಗೆ ಯಾವ ಅರಮನೆನೂ ಬೇಡ, ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗೋದು ಬೇಡ. ನೈನಿಗೇನಾದ್ರೂ ಅನ್ಯಾಯ ಆಗಿದ್ರೆ ಪ್ರಾಣ ಇರೋವಾಗ್ಲೇ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಣ ಅಂತ ಕೇಳ್ದೆ ಕಣೋ. ಡ್ಯಾಡ್, ನಿಮ್ಮ ಕೋರಿಕೆ ಏನಾದರೂ ಸರಿ, ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಈ ಮನೇಲಿ ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡೋದಿಲ್ಲ. ಅಮ್ಮೋರ್ ಥರ ಅಲ್ಲದೆ ಇದ್ರು ನಿಮ್ಮ ಮಗಳ ಥರ ಆದರೂ ನಿಮ್ಮ ಕಣ್ಮುಂದೆ ಬಂದು ನಿಲ್ತೀನಿ. ಮಾವ ಇಲ್ಲಿ ಕೇಳಿ, ನೈನಿನ ಗಾಯತ್ರಿ ಅತ್ತೆ ತರ ನಾನ್ ರೆಡಿ ಮಾಡ್ತೀನಿ. ನೀವ್ ಏನು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ಆರೋಗ್ಯವಾಗಿರಿ. ತಗೋ. ಬೇಡ ಬಿಡಮ್ಮ, ತಿನ್ನಕ್ಕೆ ಅಂತ ಕೊಟ್ಟು ಮಾತಾಡಕ್ಕೆ ಅಂತ ಫೋನ್ ಇಸ್ಕೋತೀಯ ನೀನು? ಇಲ್ಲಾಂದ್ರೆ ನಾನ್ ನಿನ್ಗೆ ಸುಮ್ಸುಮ್ನೆ ಚಿಕ್ಕಿ ಕೊಡ್ಸಕ್ಕೆ ನನ್ಗೇನ್ ಹುಚ್ಚ? ತಗೋ, ಕೊಡು. ನಿನ್ನ ಹತ್ರ ಬೈಸ್ಕೋಬೇಕು, ಮನೆಗೆ ಹೋಗಿ ಅಮ್ಮನ ಹತ್ರ ಹೊಡ್ಸ್ಕೋಬೇಕು. ನಿಮ್ಮಮ್ಮ ಸುಮ್ನೆ ಯಾಕೆ ನಿಂಗೆ ಹೊಡಿತಾರೆ? ನಿನ್ ಜೊತೆ ಇರೋದಕ್ಕೆ. ನನ್ ಹವ ಆಗಿದೆ ನೋಡು. ಸರಿ, ರಿಂಗ್ ಆಗ್ತಿದೆ, ಮಾತಾಡ್ಬೇಡ. ಇವಳು ಎಷ್ಟೊತ್ತು ಮಾತಾಡ್ತಾಳೋ ಏನೋ, ಇರ್ಲಿ ಬಿಡು. ಹಲೋ. ಅಯ್ಯೋ, ಹಲೋ ಚಿಕ್ಕೇಚ್ಮನ್ರೆ, ನಾನು. ಈ ನಂಬರಿಂದ ನೀನಲ್ಲದೆ ಪದ್ಮಾವತಿ ಫೋನ್ ಮಾಡ್ತಾಳಾ? ಅವಳ ಹೆಸರು ನಿಮ್ಗೆ ಹೇಗೆ ಗೊತ್ತು? ಮಾತಾದ ತಕ್ಷಣ ನಂಬರ್ ಡಿಲೀಟ್ ಮಾಡ್ತೀನಲ್ಲ. ನಾನ್ ಡಿಲೀಟ್ ಮಾಡಲ್ಲ. ಅದು ಅಲ್ಲದೆ ಯಾರು ಫೋನ್ ಮಾಡಿದ್ರು ಅವ್ರ ಹೆಸರು ಡಿಸ್ಪ್ಲೇ ಆಗುತ್ತೆ. ಬರೀ ನಂಬರ್ ತಾನೆ, ಅವಳ ಫೋಟೋ ಏನ್ ಬರಲ್ಲ ಅಲ್ವಾ? ಹಾಗೆ ಬರಲ್ಲ. ಹಾ, ಹಾಗಾದ್ರೆ ನಿಮ್ ಫೋಟೋಸ್ನ ಕಳ್ಸಿ. ಚೆನ್ನಾಗಿರೋದು ಒಂದ್ 5-6. ಏನಕ್ಕೆ? ಅದಕ್ ಪೂಜೆ ಮಾಡಕ್ಕೆ. ವಾಟ್? ನಾನ್ ಹೇಳಿದ ಮಾತೇ ಕೇಳಲ್ವಲ್ಲ ನೀವು? ಜುಲೈಯಲ್ಲಿ ವಿಶಾಲಾಕ್ಷಮ್ಮನ್ ಜಾತ್ರೆ ನಡೆಯತ್ತಲ್ವಾ, ಆಗ ನಿಮ್ಮತ್ತ ಸೆಲೆಬ್ರಿಟಿ ಫೋಟೋನ ಬ್ಯಾನರ್ ಆಗಿ ಕಟ್ಬೋದು. ನಾನ್ ಸೆಲೆಬ್ರಿಟಿ ಹೆಂಗಾಗ್ತೀನಿ? ಅಪ್ಪ, ನನ್ ಪ್ರಕಾರ ನೀವ್ ಸೆಲೆಬ್ರಿಟಿನೇ. ನಮ್ದೊಂದು ಯೂತ್ ಬ್ಯಾಚ್ ಇದೆ, ಜಾತ್ರೆ ಬಂದ್ರೆ ಸಾಕು, ಆಗ ನಮ್ದೇ ಹವಾ. ಪಾಸ್ಪೋರ್ಟ್ ಫೋಟೋ ಕಳಿಸ್ಲಾ? ಸ್ಟ್ಯಾಂಪ್ ಸೈಜ್ ಫೋಟೋ ಕಳ್ಸಿದ್ರೆ ಏನ್ ಚೆನ್ನಾಗಿರತ್ತೆ? ಹೀರೋ ಫ್ರೆಂಡ್ ತರ ಇರ್ತೀರಾ. ಹೀರೋ ತರ ಪೋಸ್ ಕೊಟ್ಟು ವಾಟ್ಸ್ಆಪ್ ಮಾಡಿ. ನೀವ್ ಕಳಿಸ್ತೀರಾ ಅಂತ ಪದ್ಮಾವತಿಗೆ ಮಾತ್ ಕೊಟ್ಟಿದ್ದೀನಿ. ಸರಿ, ಯಾವಾಗಾದ್ರೂ ಕಳಿಸ್ತೀನಿ. ಬಾಯ್. ಏನ್ ಇಷ್ಟ ಬೇಗ ಮುಗೀತಾ? ಇನ್ನೇನು, ಕೋಟ್ಯಾಧಿಪತಿ ಅಂದ್ರೆ ತುಂಬಾ ಬ್ಯುಸಿಯಾಗೇ ಇರ್ತಾರೆ. ನಾನ್ ಮಾಡಿದ್ದೆ ಅಂತ ಸ್ವಲ್ಪ ಟೈಮ್ ಮಾಡ್ಕೊಂಡ್ರು, ಬಿಟ್ರೆ ತಿಂತಾನೆ ಇರ್ತ್ಯಾ. ಕೊಡು.
ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ ದೇವಪ್ಪ, ದುಡ್ಡಿಲ್ದೆ ಏನಿಲ್ಲ ಅಂದ ನರಸಿಂಹಪ್ಪ, ದುಡ್ಡೇ ದೊಡ್ಡಪ್ಪ ಅಂದ ನಮ್ಮಪ್ಪ, ದುಡ್ಡಿದ್ರೆ ಎಲ್ಲ ಇದ್ದಂಗೆ ಸಿಟ್ಟು ಬರಿಸ್ಬೇಡ. ವೈ ಆರ್ ಯು ಸಿಂಗಿಂಗ್ ದಿಸ್ ಸಾಂಗ್? ನಾನು ಏನು ಕಾಡ್ದೆ ಅಂತ ನಮ್ಮ ಅಕ್ಕಂಗೆ ಅರ್ಥ ಆದ್ರೆ ಸಾಕು ಬಿಡು. ನನಗೆ ಅರ್ಥ ಆಗ್ಲಿಲ್ಲ ಆಂಟಿ. ಇವನ್ ಹೀಗೆ ಬಿಡು, ಬೇಡದೆ ಇರೋದನ್ನ ಮಾಡೋದೇ ಇವನ್ ಕೆಲ್ಸ. ಬಟ್ ವಿ ಹ್ಯಾವ್ ಟು ಬಿ ಸೀರಿಯಸ್ ಆಂಟಿ. ಕೆಲ್ಸದೊಳಗಿರ್ಬೇಕಾಗಿದ್ದ ನೈನಿ ಈ ಮನೆ ಸೊಸೆ ಆಗ್ಬೇಕು ಅಂತ ಸ್ವರ್ಗದಲ್ಲಿರೋ ಆ ಗಾಯತ್ರಿ ದೇವಿ ಆಂಟಿ ತರ ಡಿಗ್ನಿಫೈಡ್ ಆಗಿ ಕಾಣ್ಬೇಕು ಅಂತ ಆ ಅಂಕಲು ನೈನಿ ಹತ್ರ ಮಾತು ತಗೊಂಡಿದ್ದಾರೆ. ಓ ಜಾಸ್ಮಿನ್ ಅಮ್ಮ, ಆ ಸೀನ್ ನೋಡೆ ತಾನೆ ನಾನು ಈ ಹಾಡು ಹಾಡಿದ್ದು. ಬಟ್ ನೀವ್ ಇಂಥ ಪರಿಸ್ಥಿತಿಯಲ್ಲಿ ದುಡ್ಡಿನ ಬಗ್ಗೆ ಹಾಡ್ತಿದ್ದೀರಲ್ಲ, ಅದೇನ ಸೈಲೆನ್ಸ್. ಅರ್ಥ ಆಯ್ತಕ್ಕ. ನಮ್ಮ ಹತ್ರ ಏನು ಇಲ್ಲ ಅಂದ್ರೂ ಎಲ್ಲ ಇದೆ ಅನ್ನೋ ರೀತಿ ಬಿಲ್ಡಪ್ ಕೊಡ್ಬೇಕು ಅನ್ನೋ ಮಾತು ನಿಂದು. ಜಾಸ್ಮಿನ್, ಅವ್ರಿಗೀಗಾಗ್ಲೇ ಹಾರ್ಟ್ ಅಟ್ಯಾಕ್ ಆಗಿದ್ರು ಮತ್ತೆ ಕೆಲಸ ಮಾಡೋಕ್ ಶುರು ಮಾಡಿದೆ. ನೋವನ್ನು ಅನುಭವಿಸಿರೋ ಆ ಹೃದಯ ಆಸೆ, ಉತ್ಸಾಹ, ಉಲ್ಲಾಸ ಇವೆಲ್ಲ ಬೇಕು ಅಂತ ಬಯಸ್ತಾ ಇದೆ. ನಮ್ಮಕ್ಕ ಗಾಯತ್ರಿ ದೇವಿ ಸುಂದರವಾಗಿ ಲಕ್ಷಣವಾಗಿದ್ರು. ಯಾವಾಗ ನೋಡಿದ್ರು ಲವ್ಲವಿಕೆಯಾಗಿ ಉಲ್ಲಾಸದಿಂದಿರೋರು. ಕಷ್ಟ ಬಂದ್ರು ನಷ್ಟ ಆದ್ರು ಸಮವಾಗಿ ಸ್ವೀಕರಿಸಿ ಎದುರಿಸ್ತಿದ್ರು. ಮತ್ತೆ ಆ ಎಲ್ಲಾ ಗುಣಲಕ್ಷಣಗಳು ಆ ನಯನಿಲಿದೆ ಅಂತ ಇವರ ನಂಬಿಕೆ. ಅದಕ್ಕೆ ಸತ್ತೋಗಿರೋ ಗಾಯತ್ರಿ ಅಕ್ಕನ ಮತ್ತೆ ಒಂದ್ಸತಿ ನೋಡೋ ಆಸೆ ಇರಬೇಕು. ಈಗ ಅವಳು ಹೊಸ ಸೀರೆ ಉಟ್ಕೊಂಡು ಒಡವೆಗಳು ಹಾಕೊಂಡು ಎಲ್ರೂ ಮುಂದೆ ಮೆರಿತಾಳೆ. ಇನ್ನು ಎಷ್ಟು ದಿವಸ ಆಂಟಿ? ಅಕ್ಕ ಪ್ಲೀಸ್, ಈಗ ನಾನು ಮಾತಾಡ್ತೀನಿ. ಮಾತಾಡಿಲ್ಲ ಅಂದ್ರೆ ನನ್ನ ಹೊಟ್ಟೆ ಉಬ್ಬು ಹೋಗುತ್ತೆ. ಅಮ್ಮ ಜಾಸ್ಮಿನ್, ಯಾವಾಗ ಅಂತ ಇದೊಂದು ಮಾತ್ರ ಕೇಳ್ಬೇಡ. ಅರ್ಧ ನೊಂದ್ಕೊಂಡಿರೋ ಎದೆ ಖುಷಿಯಲ್ಲಿ ಪರಮಾತ್ಮನ್ ಪಾದ ಸೇರೋ ತನಕ. ವಾಟ್ ಅಬೌಟ್ ಮೀ? ಈ ತರ ಸಿಕ್ಕವರಿಗೆಲ್ಲ ಪ್ರಾಮಿಸ್ ಮಾಡ್ತಾ ಹೋದ್ರೆ ನಾನು ಹುಚ್ಚಿ ತರ ಕುತ್ಕೊಂಡು ನೋಡ್ತಾ ಇರ್ಬೇಕಾ? ನಿಜವಾಗ್ಲೂ ನನಗೂ ಸೇಮ್ ಫೀಲಿಂಗ್ ಜಾಸ್ಮಿನ್ ಅಮ್ಮ. ನೋಡೋಣ. ಫಸ್ಟ್ ಆಫ್ ಆಲ್ ಲೆಟ್ ಹರ್ ಕಮ್. I would like to see Nayani as Gayatri Devi. ಹೌದಕ್ಕ, ತೆಂಗಿನ ಗಿಡದ ಹಾಗಿರೋ ಈ ನಯನಿ ತೆಂಗಿನ ಮರದ ತರ ಕಾಣಿಸೋ ಗಾಯತ್ರಿ ಅಕ್ಕನ ತರ ಕಾಣಿಸ್ತಾಳೆ ಅಂತ್ಯಾ? ಗಾಯತ್ರಿ ಅಕ್ಕ ಸೀರೆ ಉಟ್ಕೊಂಡು ಅವ್ರ ಒಡವೆ ಹಾಕೊಂಡ್ಬಿಟ್ರೆ ತಾನಾಗ್ತಾನೆ ಅವ್ರ ಕಳೆ ಬಂದ್ಬಿಡುತ್ತೆ ಕಣೋ. ನೋಡೋಣ. ನಿಜವಾಗ್ಲೂ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ನೈನಿ. ಹೇಗೆ ಅಕ್ಕ? ಗಾಯತ್ರಿ ಅತ್ತೆನ ನಾನು ನೋಡೇ ಇರ್ಲಿಲ್ಲ.
ಈ ಮನೆಗೆ ಸೊಸೆಯಾಗಿ ನಾನು ಕಾಲಿಟ್ಟಾಗ ಆ ದೇವತೆ ಸ್ವರ್ಗಕ್ಕೆ ಹೋಗಿ ತುಂಬಾ ವರ್ಷ ಆಯ್ತು ಅಂತ ಹೇಳಿದ್ರು. ಆದ್ರೆ ನಿನ್ನ ಈ ಮನೆಗೆ ಸೊಸೆಯಾಗಿ ಅತ್ತೆನೇ ನಿನ್ನ ಮನೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದಾಗ ಯಾವತ್ತಾದ್ರೂ ಒಂದ್ ದಿವಸ ಅವ್ರು ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಐ ಥಿಂಕ್ ನಿನ್ನ ನೋಡಿದ್ರೆ ಸಾಕು ಗಾಯತ್ರಿ ಅತ್ತೆನೇ ನೋಡ್ತಿದ್ದೀನೇನೋ ಅಂತ ಅನಿಸ್ತಿದೆ. ನನಗೂ ಅಮ್ಮೋರ್ಗೂ ಹೋಲಿಕೆ ಯಾಕಕ್ಕ? ಅಮ್ಮೋರು ದೇವತೆ ಆದ್ರೆ ನಾನು ಅವ್ರ ಕಾಲ ಹತ್ರ ಇರೋ ದೀಪದ ಥರ. ಅದಕ್ಕೆ ಈ ಮನೆ ಕೂಡ ನಿಂತರನೇ ಹೊಳಿತಿದೆ ನೈನಿ. ನೈನಿ ಈ ಒಡವೆನೂ ಹಾಕೋ. ಸಾಕು ಅಕ್ಕ. ಬಂಗಾರನ ವಿಶಾಲಕ್ಷಮ್ನವ್ರ ಉತ್ಸವದಲ್ಲಿ ನೋಡಿದ್ದೆ ಆದ್ರೆ ನಾನು ಹಾಕೋಬೇಕು ಅನ್ನೋ ಆಸೆ ನನಗಿಲ್ಲ. ನಿನ್ನಲ್ಲಿರೋ ವಿನಯತೆನೇ ನಿನ್ನಂದಾನ ಹೆಚ್ಚಿರೋದು ನೈನಿ. ಹುಷಾರು ನೈನಿ, ಈ ಮನೆಯಲ್ಲಿ ನಿಂಗೆ ಕೆಟ್ಟದ್ ಬಯಸೋರಿಂದ ದೃಷ್ಟಿ ಆಗ್ಬಿಡ್ಬೋದು. ಬಾ ಹೋಗೋಣ. ಅತ್ತಿಗೆ ಕೂಡ ಹಾಗೆ ಆಗ್ಬಿಟ್ಟಿದಾರಲ್ಲ. ನೀನ್ ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಹೇಳಿ. ವಿಲೇಜ್ ಗರ್ಲ್ ನೈನಿಗೆ ಎಷ್ಟೇ ಅಲಂಕಾರ ಮಾಡಿದ್ರು ಗಾಯತ್ರಿ ಅತ್ತಿಗೆ ತರ ಕಾಣಿಸ್ತಾಳ ಹೇಳು ಮಾಮ್. ಹೋಗ್ಲಿ ಬಿಡು ದುರಂಧರ, ನಿಮ್ಮ ಅಣ್ಣನ ಖುಷಿಗೋಸ್ಕರ ಕೆಲವೊಮ್ಮೆ ರಾಜಿಯಾಗಬೇಕಾಗತ್ತೆ. ಅಹಲ್ಯ ಆಂಟಿ ಅವ್ರು ಕಾಂಪ್ರಮೈಸ್ ಆಗದೆ ನೈನಿನ್ ರೆಡಿ ಮಾಡ್ತಿದಾರೇನೋ. ನಿನಗ್ಯಾಕೆ ಬ್ರೋ ಅಷ್ಟು ಇಂಟ್ರೆಸ್ಟ್? ಯಾರು ಹೇಗೆ ಬೇಕಾದರೂ ಬರಲಿ, ನೆಕ್ಸ್ಟ್ ಏನು ಅಂತ ಈಗ ಡಿಸೈಡ್ ಆಗುತ್ತಲ್ವಾ? ನಿಮ್ ಎಲ್ಲರ ಅನುಮಾನಕ್ಕೆ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಗುಣವತಿ, ಶ್ರೀಮತಿ, ತ್ರಿನಯನಿನ ಚಿಕ್ಕಮ್ಮ ಅವ್ರು ಕರ್ಕೊಂಡು ಬರ್ತಿದ್ದಾರೆ.
ಎರಡೂ ಕೈ ಮುಗಿಯೋ ದೇವತೆ ತರ ಕಾಣಿಸ್ತೀಯಮ್ಮ. ನೀನ್ ಕೈ ಮುಗಿಬಾರ್ದು, ಸುಮ್ಮನೆ ಇರಮ್ಮ. ಎಲ್ರೂ ಬಾಯಿ ಮುಚ್ಚಿ ಕಣ್ಬಿಟ್ಟು ನೋಡೋ ಹಾಗೆ ಕಾಣಿಸ್ತಾ ಇದೆಯಾ? ನಿನಗೆ ನನ್ನ ದೃಷ್ಟಿನೇ ಆಗುತ್ತೆ. ಈಗ್ಲೂ ಕೂಡ ಇಷ್ಟೊಂದು ಒಡವೆಗಳು ಯಾಕೆ ಅಂತ ಕೆಲವನ್ನ ಪಕ್ಕಕ್ಕಿಟ್ಲು ಅತ್ತೆ. ಅದನ್ನೆಲ್ಲ ಹಾಕೊಂಡಿದ್ರೆ ನಂತರನೇ ನೈನಿ ಇದಾಳಲ್ಲ, ನನ್ ಪರ್ಸನಲ್ ಕೆಲ್ಸನ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಲಕ್ಷ್ಮೀ ದೇವಿ ವೈಕುಂಠಕ್ಕೆ ಹೋಗ್ತಿದ್ಲು. ಏನ್ ಆಂಟಿ ಈ ತರ ಅಲಂಕಾರ ಮಾಡಿ ಕರ್ಕೊಂಡ್ ಬಂದಿದ್ದಾರೆ? ಕೆಲಸದೊಳಗೆ ಯಾಕೆ ಪ್ರಿಫರೆನ್ಸ್ ಕೊಡ್ತೀರಾ ಆಂಟಿ? ಏ ನಯನಿ, ಈಗ ನೋಡಿದ್ದಾಯ್ತಲ್ಲ, ಮುಂಚೆ ಹೇಗಿದ್ಯೋ ಹಾಗೆ ಬಾ. ನಾನು ಹೇಗಿರ್ಬೇಕು ಅಂತ ನೀವೇ ನಿರ್ಧಾರ ಮಾಡಿದಿರಲ್ಲ. ನಾನೇ ನಿನ್ನ ಈ ಥರ ರೆಡಿಯಾಗಿ ಬಾ ಅಂತ ಹೇಳಿಲ್ವಲ್ಲ. ಅವ್ರು ಕೇಳ್ಕೊಂಡ್ರು, ಆಸೆ ತೀರಿದ ಮೇಲೂ ನೀನಿನ್ನೂ ಯಾಕೆ ಹೀಗೆ ಇರಬೇಕು? ಇವತ್ತಿಂದ ಅವಳು ಹೀಗೇ ಇರ್ತಾಳೆ ಅಕ್ಕ. ಯಾಕೆ ನಾವೆಲ್ಲರೂ ಡಲ್ ಆಗಿರೋದಕ್ಕ? ನಮಗಿಷ್ಟ ಇಲ್ಲ. ಮೊದಲು ಈ ಗೆಟಪ್ನ ತೆಗಿ ಅಂತ ಹೇಳು. ನಮ್ ನೈನಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರೆ ಹಾಗ್ಯಾಕಂತೀಯೇ? ಹೊಟ್ಟೆ ಉರಿ ಅಜ್ಜಿ, ಅದು ಜಾಸ್ತಿ ಆಗೆ ದುರ್ದು ಆಂಟಿ ಮುಖ ಯಾವಾಗ್ಲೂ ಸೀದ್ ಹೋಗಿರೋ ದೋಸೆ ತರ ಇರುತ್ತೆ ನೋಡಿ. ಏಯ್, ನನ್ ಮುಖಕ್ಕೇನೇ ಆಗಿದೆ, ಅದ್ಭುತವಾಗಿದೆ. ಸರಿಯಾಗೇ ಹೇಳ್ದೆ. ನಯನಿ ಅಂದಕ್ಕೆ ಸಾಟಿನೇ ಇಲ್ಲ. ಇವಳು ಹೀಗೆ ಇರ್ತಾಳೆ ಅಂದ್ರೆ ಆಗಲ್ಲ ಆಂಟಿ. ಯಾಕಾಗಲ್ಲ? ಬೇಕು ಅಂದ್ರೆ ಪ್ರತಿದಿನ ನಾನೇ ರೆಡಿ ಮಾಡ್ತೀನಿ ಸುಂದರವಾಗಿ ನಮ್ ನೈನಿನ. ಬೇಡ, ಆಗಲ್ಲ ಅಂತ ಹೇಳಕ್ಕಾಗಲ್ಲ ಜಾಸ್ಮಿನ್. ಯಾಕೆ ಅಂದ್ರೆ ಈ ಮದುವೆ ಆಗದೆ ಇದ್ರೆ ನಯನಿ ಈ ಮನೇಲಿ ಮಹಾರಾಣಿ ತರ ಇರ್ತಾಳೆ ಅಂತ ಅಗ್ರಿಮೆಂಟ್ ಪೇಪರ್ ಬರೆದು ಅದ್ರ ಮೇಲೆ ಸೈನ್ ಕೂಡ ಆಗಿದೆ. ಪಾಪ ಮರ್ತೋಗಿದ್ದಾರೆ ಅನ್ಸುತ್ತೆ. ಎಡಿಟರ್ ಅಣ್ಣ, ಒಂದ್ ಫ್ಲಾಶ್ ಕಟ್ ಹಾಕ್ತೀಯ ಪ್ಲೀಸ್? ಒಂದು ವೇಳೆ ಅನ್ಯ ಕಾರಣಗಳಿಂದ ವಿಶಾಲ್ ಮತ್ತೆ ಜಾಸ್ಮಿನ್ ಮದುವೆ ನಡೆಯದಿದ್ದರೆ ಈಗಿರೋ ಆಸ್ತಿ ಹಾಗೆ ನೈನಿ ಹೆಸರಲ್ಲೇ ಉಳಿಯುತ್ತೆ. ಅಂದ್ರೆ ಈಗಿರೋ ನೈನಿ ಹಾಗೆ ಇರಲ್ಲ. ಅಂದ್ರೆ ಮನೆ ನೋಡಿ 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 ತಿಲೋತ್ತಮ ಅತ್ತೆ ನೋಡಿ. ಅವತ್ತು ಅವಸರದಲ್ಲಿ ಸೈನ್ ಹಾಕಿ ನೈನಿನ ನೀವೇ ಮಹಾರಾಣಿ ಮಾಡ್ದಂಗಾಯ್ತಕ್ಕ. ಮತ್ ಹಾಗೇನಾದ್ರೂ ಆದ್ರೆ ಈ ನಯನಿನ ಮೇಡಮ್ ಅಂತ ಕರಿಬೇಕೇನೋ?
ಕುಡಿಯಕ್ ನೀರ್ ತಗೊಂಬಾ ಕಾಫಿ ತಗೊಂಬಾ ಅಂದ್ರೆ ಯಾರೋ ನೀನು ಅಂತ ಕೇಳ್ತಾಳೇನೋ. ಹಾಗ ಅನ್ಕೋಬೇಡಿ ಯಜಮಾನ್ರೆ, ಸೇವೆ ಮಾಡಕ್ಕೆ ಯಾವಾಗ್ಲೂ ಮುಂದಾಗಿರ್ತೀನಿ. ಇವಾಗ ನೀನು ಗಾಯತ್ರಕ್ಕಂತರ ತಿರುಗಾಡ್ತಿದ್ರೆ ಯಾವ ಕೆಲ್ಸನೂ ನೀನ್ ಮಾಡಲ್ಲ ಬಿಡಮ್ಮ. ವಿಶಾಲ್, ನೀವು ಸೈಲೆಂಟಾಗಿ ನೋಡ್ತಾ ನಿಂತ್ಬಿಟ್ರಲ್ಲ, ಏನು ಮಾಡ್ತೀರಾ ಈಗ? ಮಾತೇ ಬರ್ದಿರೋ ಹಾಗೆ ಮೆಸ್ಮರೈಸ್ ಮಾಡ್ತಿದ್ದಾಳೆ. ನೈನಿ ಅಂದಾನ ವರ್ಣಿಸ್ಬೋದೇ ಹೊರತು ಹೀಗಿರು ಹಾಗಿರು ಅಂತ ಆರ್ಡ್ರ್ ಮಾಡೋಕ್ಕಾಗಲ್ಲ.